ಹಾಯ್ ಫ್ರೆಂಡ್ಸ್, ಲಾಸ್ಟ್ ವಿಡಿಯೋ ನೋಡಿದ್ರಲ್ವ, ಅರಿಶಿನ ನಾನು ತೆಗ್ದೆ. ಅದೇ ಸಾಯಿಲು ಇಲ್ಲಿ ಹಾಕಿದಿತ್ತು. ಆವತ್ತೇ ನಾನು ಅದಕ್ಕೆ ದಾಸವಾಳ ಗಿಡ ರೀಪಾಟಿಂಗ್ ಮಾಡಿದೆ. ನರ್ಸರಿಯಿಂದ ತಂದಿದ್ದಿತ್ತು. 3 ಗಿಡ ತಂದಿದ್ದೆ ನರ್ಸರಿಯಿಂದ. 2 ಸಣ್ಣ ಗಿಡಗಳು ಇನ್ನೂ ಗ್ರೋ ಬ್ಯಾಗಲ್ಲೇ ಇದ್ದಾವೆ. ಅದು ಅವ್ರು ನರ್ಸರಿ ಬ್ಯಾಗ್ ಕೊಟ್ಟಿರ್ತಾರಲ್ಲ ಅದರಲ್ಲೇನೆ. ಒಂದು ಗಿಡ ಮಾತ್ರ ತುಂಬ ದೊಡ್ಡದಿತ್ತು. ಅದು ಆ್ಯಕ್ಚುಲಿ ನೋಡಿ ದೊಡ್ಡದೇ ತೊಗೊಂಡಿದ್ವಿ, ಬಲ್ತಿರೋದಾದರೆ ಚೆನ್ನಾಗಿ ಹತ್ಕೊಳ್ಳುತ್ತೆ ಅಂತ. ಅದಕ್ಕೆ ಕವರಲ್ಲಿ ಇದ್ದಿದ್ದರಿಂದ ಅದಕ್ಕೆ ಅದರಲ್ಲಿರೋ ಮಿನರಲ್ಸ್ ಏನು ಸಾಕಾಗ್ತಿರ್ಲಿಲ್ಲ. ಮಣ್ಣಲ್ಲಿ ಏನು ಸತ್ವ ಇರಲ್ಲ ಅಲ್ವಾ, ಅಷ್ಟು ದೊಡ್ಡ ಗಿಡ ಆಗಿದೆ ಅಂದಮೇಲೆ. ಹಂಗಾಗಿ ನೋಡಿ, ಅರಿಶಿನ ಇದ್ದಿದ್ದು ಬಕೆಟ್ಗೆನೇ ನಾನು ಅದೇ ಮಣ್ಣಿಗೆ, ನೀವು ನೋಡಿದ್ರೆ ಗೊತ್ತಾಗ್ತಾ ಇರುತ್ತೆ ನಿಮಗೆ, ಹಸುವಿನ ಗೊಬ್ಬರ ಊರಿಂದ ತಗೊಂಬಂದಿದ್ದಿತ್ತು, ಗಿಡಗಳಿಗೆಲ್ಲ ಹಾಕೋಣ ಅಂತ ತಂದಿದ್ದಿತ್ತು. ಅದನ್ನು ಅದೇ ಮಣ್ಣಿಗೆ ಮಿಕ್ಸ್ ಮಾಡ್ತಾಯಿದ್ದೀನಿ. ಮತ್ತು ಸ್ವಲ್ಪ ಬೇರೆ ಮಣ್ಣು ಇತ್ತು ಇನ್ನೊಂದು ಪಾಟಲ್ಲಿ, ಅದನ್ನು ಎಲ್ಲ ಸೇರಿಸ್ಕೊಂಡು ನಾನು ಗೊಬ್ಬರ ಮಿಕ್ಸ್ ಮಾಡ್ತಾಯಿದ್ದೀನಿ. ಇದಕ್ಕೆ ಗಾರ್ಡನ್ ವೇಸ್ಟ್ ಆಗಲಿ ಕಿಚನ್ ವೇಸ್ಟು ಏನೂ ಹಾಕಿಲ್ಲ. ಮಣ್ಣು ಚೆನ್ನಾಗಿ ಮಿಕ್ಸ್ ಆದಮೇಲೆ ಕೆಳಗಡೆ ಪಾಟಿಗೆ ಅದು 20 ಲೀಟ್ರದ್ದು ಇದು ಪೇಂಟ್ದು ಕ್ಯಾನ್ ಬರುತ್ತಲ್ವ, ಅದು ಕೆಳಗಡೆಗೆ ಹೋಲ್ ಹತ್ರಕ್ಕೆ ನಾನು ಕೋಕೋಪೀಟ್ ಅಂತ ಹೇಳ್ತಾರೆ, ನಾವು ತೆಂಗಿನಕಾಯ್ದು ನಾರು ತೆಗ್ದಿರ್ತೀವಲ್ಲ ಅದನ್ನು ಇಟ್ಟಿದ್ದೀನಿ. ಯಾಕಂದರೆ ಮಣ್ಣು ಆಚೆ ಬರಬಾರ್ದು, ನೀರು ಮಾತ್ರ ಆಚೆ ಹೋಗಲಿ ಅಂದ್ಬಿಟ್ಟು. ಮತ್ತು ಮಣ್ಣು ಫುಲ್ಲು ಅದಕ್ಕೆ ಒಂದು ಅರ್ಧದವರೆಗೂ ಮಣ್ಣು ಹಾಕಿದ್ದೀನಿ. ನೀವು ನೋಡ್ತಾ ಇದ್ದೀರ, ಗೊಬ್ಬರನೂ ಮತ್ತು ಮಣ್ಣು ಚೆನ್ನಾಗಿ ಮಿಕ್ಸ್ ಆಗಿದೆ. ಕೆಂಪು ಮಣ್ಣಿಗೆ ಗೊಬ್ಬರ ಎರಡನ್ನೂ ಕ್ಲೀನಾಗಿ ಮಿಕ್ಸ್ ಮಾಡಿದ್ದೀನಿ. ಇದು ಅರ್ಧ ಅದು ಅರ್ಧ ಪೋರ್ಷನ್ಸಲ್ಲಿ ತೊಗೊಂಡು ಮಿಕ್ಸ್ ಮಾಡಿದ್ದೀನಿ. ಸ್ವಲ್ಪ ಗೊಬ್ಬರನೇ ಜಾಸ್ತಿ ಇದೆ, ಯಾಕಂದರೆ ಇದು ಕೆಳಗಡೆ ಗೊಬ್ಬರ ಚೆನ್ನಾಗಿ ಸಿಕ್ಕಿದ್ರೆ ಗಿಡಗಳು ತುಂಬ ಚೆನ್ನಾಗಿ ಬೆಳೀತವೆ. ಹಂಗಾಗಿ ಸ್ವಲ್ಪ ಮಣ್ಣಿಗಿಂತ ಸ್ವಲ್ಪ ಗೊಬ್ಬರನೇ ಜಾಸ್ತಿ ಹಾಕಿದ್ದೀನಿ. ನೋಡಿ, ಕವರಿಂದ ತೆಗ್ದೆ ನೀವು ನೋಡ್ಬೋದು, ರೂಟ್ ಬೌಂಡ್ ಆಗೋಕ್ಕೆ ಬಂದಿದೆ, ಆಗಿಲ್ಲ ಆದರೆ ರೂಟ್ ಬೌಂಡ್ ಆಗೋಕ್ಕೆ ಬಂದಿದೆ. ಇಷ್ಟು ದೊಡ್ಡ ಗಿಡಕ್ಕೆ ಅದು ಮಣ್ಣು ಸ್ವಲ್ಪ ಆಯಿತು, ಹಂಗಾಗಿ ಅದು ಹೂವನೂ ಬಿಡ್ತಾಯಿಲ್ಲ. ಮತ್ತು ಎಲೆ ಎಲ್ಲ ಫುಲ್ಲು ಎಲ್ಲೋ ಆಗಿ ಉದ್ರಕ್ಕೆ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಇದರಿಂದನೇ ಇನ್ನೊಂದು ಕಟ್ಟಿಂಗ್ ಹಾಕಿದ್ದೀನಿ ನಾನು, ಅದು ಅಷ್ಟೇ ತುಂಬ ಹತ್ಕೊಂಡಿದೆ ಇವಾಗ. ಅಂದರೆ ಇವಾಗ ಸ್ಟಾರ್ಟಿಂಗ್ ಒಂದೇ ಒಂದು ಎಲೆ ಬಂದಿದೆ, ಅದರಲ್ಲಿ ಹಳೆ ಎಲೆಗಳೆಲ್ಲ ಉದ್ರೋಗ್ಬಿಟ್ಟು. ನಾನು ಲಾಸ್ಟ್ ನರ್ಸರಿಯಿಂದ ತಂದಿದ್ದ ಗಿಡಗಳದ್ದು ವಿಡಿಯೋ ಮಾಡಿದಾಗಲೇ ಅದನ್ನು ಒಂದು ಸ್ಟೆಮ್ ಕಟ್ ಮಾಡಿ ಹಾಕಿದ್ದೆ. ನೋಡಿ, ಇಲ್ಲಿ ಎಕ್ಸ್ಟ್ರಾ ಬ್ರ್ಯಾಂಚಸ್ ಕಾಣಿಸ್ತಾ ಇದೆಯಲ್ಲ ಕೆಳಗಡೆ, ಆ ಥರ ಒಂದು ಬ್ರ್ಯಾಂಚ್ನ ಕಟ್ ಮಾಡಿ ಹಾಕಿದ್ದೆ ನಾನು. ಅದೂ ಹತ್ಕೊಂಡಿದೆ. ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ನಾನು ನಿಮಗೆ ಅದರದ್ದು. ಪೂರ್ತಿ ಗಾರ್ಡನ್ ವಿಡಿಯೋ ಮಾಡಿದಾಗ ಅದ್ರಲ್ಲಿ ತೋರಿಸ್ತೀನಿ. ಇವಾಗ ಸದ್ಯಕ್ಕೆ ಈ ಹೊಸ ವರ್ಷದಿಂದ ಎಷ್ಟು ಗಿಡಗಳಿರುತ್ತೆ ಅಂತ ಸ್ವಲ್ಪ ಗಿಡಗಳನ್ನೆಲ್ಲ ತೆಗ್ದಾಕಬೇಕು ಅಂದ್ಕೊಂಡಿದ್ದೀನಿ. ಯಾಕಂದರೆ ಬಿಸಿಲು ಬೀಳ್ದಲ್ಲೇ ಇರೋದ್ರಿಂದ ಬಾಲ್ಕನಿಯಲ್ಲಿ ಯಾವುದೂ ಗಿಡಗಳು ಅಷ್ಟು ನೀಟಾಗಿ ಬರ್ತಾಯಿಲ್ಲ. ಬರ್ದಲ್ಲೇ ಇರೋ ಗಿಡಗಳೆಲ್ಲ ಎತ್ಬಿಟ್ಟು ಲೋ ಲೈಟ್ ಅಲ್ಲಿ ಯಾವ್ಯಾವ ಗಿಡಗಳು ಬರ್ತವೆ ಅವು ಮಾತ್ರ ಇಟ್ಕೊಳೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡಿ, ಮಣ್ಣು ಮತ್ತು ಗೊಬ್ಬರ ಎರಡನ್ನೂ ಮಿಕ್ಸ್ ಮಾಡಿ ರೀಪಾಟ್ ಮಾಡಿದ್ದೀನಿ. ಇದ್ರ ಜೊತೆಗೆ ಕಣಗ್ಲು ಗಿಡ ಇತ್ತಲ್ವ, ಅದು ಚಿಕ್ಕದು ಒಂದು ಚಾಕ್ಲೇಟ್ ಬಾಟ್ಲಲ್ಲಿತ್ತು, ಕಟಿಂಗ್ ಇಟ್ಟಿದ್ದಿತ್ತು ನಾನು. ಅದು ಅದರಲ್ಲೇ ಆಗಲೇ 2 ಸತಿ ಹೂವು ಬಿಡ್ತು, 2 ಬಂಚಲ್ಲಿ. ನೋಡಿ, ಇದು ಇಷ್ಟು ದೊಡ್ಡ ಗಿಡ. ಹಂಗಾಗಿ ಇದನ್ನು ಇವತ್ತು ಅರಿಶಿನ ಹಾರ್ವೆಸ್ಟ್ ಮಾಡಿದ ದಿವಸನೇ ನಾನು ರೀಪಾಟ್ ಮಾಡಿದೆ. ನೋಡಿ, ರೀಪಾಟ್ ಮಾಡಿ ಈ ಕಡೆ ಸೈಡಿಗೆ ತಂದು ಇಟ್ಟಿದ್ದೀನಿ. ಇದನ್ನು ಇನ್ನು ನೀರೊಂದು ಹಾಕಬೇಕು. ಸಪೋರ್ಟಿಗೆ ಒಂದು ಕಡ್ಡಿ ನೆಟ್ಬಿಟ್ಟು ಕಟ್ಟಿದ್ದೀನಿ. ಯಾಕಂದರೆ ಇವಾಗ ಅಳ್ಳಾಡಬಾರ್ದು, ಗಿಡ ಅಳ್ಳಾಡಿದ್ರೆ ಬೇರು ಲೂಸ್ ಆಯಿತು ಅಂದರೆ ಗಿಡಗಳು ಸತ್ತೋಗ್ಬಿಡ್ತವೆ. ನೋಡಿ, ಇದು ಚಾಕ್ಲೇಟ್ ಬಾಟ್ಲಲ್ಲಿದೆ. ತಿರ್ಗಾ ಆಗಲೇ ಮೊಗ್ಗು ಬರೋಕ್ಕೆ ಸ್ಟಾರ್ಟ್ ಆಗಿದೆ. ಧೂಳು ನೋಡಿ, ಪಕ್ಕದಲ್ಲಿ ಮನೆ ಕನ್ಸ್ಟ್ರಕ್ಷನ್ ಆಗ್ತಾಯಿದೆ, ನೀವು ನೋಡ್ಬೋದು. ಸಿಕ್ಕಾಪಟ್ಟೆ ಗಿಡಗಳಿಗೆಲ್ಲ ಸಿಮೆಂಟು ಧೂಳು ತುಂಬ ತುಂಬ್ಕೋತಾ ಇದೆ. ಏನು ಮಾಡೋಕ್ಕಾಗಲ್ಲ. ಒಂದು ದಿವಸ ಬಿಟ್ಟು ಒಂದು ದಿವಸ ನಾನು ಫುಲ್ಲು ನೀರು ಹಾಕ್ತಾಯಿದ್ದೀನಿ, ಗಿಡಗಳೆಲ್ಲ ವಾಶ್ ಮಾಡೋಂಗೆ. ಆದ್ರೂ ಅದು ಹಾಗೆ ತುಂಬ್ಕೋತಾನೇ ಇದೆ. ನೋಡಿ, ಇದಕ್ಕೂ ಅಷ್ಟೇ, ಇದು 20 ಲೀಟ್ರದ್ದು ನೀರು ಕ್ಯಾನ್ ಬರುತ್ತಲ್ವ, ಆ ಥರದ್ದು. ನಾನೆಲ್ಲ ಆಲ್ಮೋಸ್ಟ್ ನೀವು ನೋಡಿದ್ದೀರ, ದಾಸವಾಳ ಗಿಡಗಳೆಲ್ಲ ಈ ಥರ ದೊಡ್ಡ ಕ್ಯಾನಲ್ಲಿ ಹಾಕೋದು. ಇದಕ್ಕೂ ಅಷ್ಟೇ ಹೋಲ್ ಮುಚ್ಚೋಕ್ಕೆ ತುಂಬ ದೊಡ್ಡದಾಗೆ ಮಾಡಿದ್ದೀನಿ ಹೋಲ್ನ ಕೆಳಗೆ. ಮೇಯ್ನು ನೀರು ನಿಂತ್ಕೊಂಡ್ರೆ ಗಿಡಗಳು ಬೇರೆಲ್ಲ ಕೊಳ್ತೋಗಿ ಸತ್ತೋಗ್ಬಿಡುತ್ತೆ. ಹಂಗಾಗಿ ಇದಕ್ಕೂ ಅಷ್ಟೇ ಮಿಕ್ಸ್ ಮಾಡಿ ಇಟ್ಕೊಂಡಿರೋ ಮಣ್ಣು ಹಾಕ್ತಾಯಿದ್ದೀನಿ. ಅದು ಹಂಗೆ ಪಾಟಿಂದ ತೆಗಿಯೋಕ್ಕೆ ಬರಲಿಲ್ಲ ನಮಗೆ, ಹಂಗಾಗಿ ಅದು ಚಾಕ್ಲೇಟ್ ಬಾಟ್ಲಲ್ವಾ, ಕುಯ್ದುಬಿಟ್ಟೆ, ಅದು ಇನ್ನೇನು ವೇಸ್ಟೇ ಅದು ಅಂದ್ಕೊಂಡು
ಯಾಕಂದರೆ ಬೇರೆ ಗಿಡಗಳು ಹಾಕಬೇಕು ಅಂದರೆ ಅದು ಯೂಸ್ ಆಗಿರೋದು. ಇವಾಗ ಸದ್ಯಕ್ಕೆ ಇಲ್ಲಿ ಯಾವ ಗಿಡಗಳನ್ನೂ ಹಾಕೋಕ್ಕಾಗಲ್ಲ. ಇವಾಗ ಇರೋ ಗಿಡಗಳನ್ನೇ ಮೇಂಟೈನ್ ಮಾಡ್ಕೋಬೇಕು ಬಾಲ್ಕನಿಯಲ್ಲಿ. ಇದಂತೂ ನೋಡಿ ಫುಲ್ಲು ರೂಟ್ ಬೌಂಡ್ ಆಗಿಬಿಟ್ಟಿದೆ. ಎಷ್ಟು ತೆಗೆದ್ರೂ ಬರ್ತಾ ಇರಲಿಲ್ಲ, ಅಷ್ಟು ಬಾಟಿಗೂ ಕಚ್ಕೊಂಡ್ಬಿಟ್ಟಿತ್ತು, ಆ ಬಾಟ್ಲಿಗೂ ಹಂಗಾಗಿತ್ತು ನೋಡಿ. ಫುಲ್ಲು ಎಷ್ಟು ರೂಟ್ಸ್ ಬಂದಿದೆ ಅಂತ. ಇದಕ್ಕೆ ಗೊಬ್ಬರ ಏನೂ ಮಿಕ್ಸ್ ಮಾಡಿರಲಿಲ್ಲ. ಆ್ಯಕ್ಚುಲಿ ಬರೀ ರೆಡ್ ಸಾಯಿಲಲ್ಲೇ ಇಟ್ಟಿದ್ದೆ ನಾನು. ನೋಡ್ಬೋದು ನೀವು, ಫುಲ್ಲು ರೆಡ್ ಸಾಯಿಲು. ಹಂಗೆ ಇದು ನಾನು ಬೇರೆ ಏನೂ ಶೇಕ್ ಮಾಡಿಲ್ಲ, ಯಾಕಂದರೆ ಮಣ್ಣು ಬಿಡ್ಸೋಕ್ಕೆ ಹೋಗಿಲ್ಲ. ಅದು ಉಡಿನೇ ಇದೆ ಮಣ್ಣು, ಚೆನ್ನಾಗಿ ನೀವು ಬೇರೆ ಬಿಟ್ಕೊಂಡಿರೋದೇ ನೋಡ್ಬೋದು ನೀವು. ಹಂಗಾಗಿ ನೋಡಿ, ಅದು ತುಂಬ ಹೈಟ್ ಆಯಿತು ಗಿಡಕ್ಕೆ. ಒಂದು ಸ್ವಲ್ಪ ಮಣ್ಣು ತೆಗೆದ್ಬಿಟ್ಟು ಕೆಳಕ್ಕೆ ಇಡ್ತೀನಿ. ಅಂದರೆ ಜಾಸ್ತಿ ಕೆಳಗೂ ಇಡಬಾರ್ದು, ಇಡೋವಾಗ ಗಿಡನ ಬೇಗ ರೂಟ್ ಬೌಂಡ್ ಆಗುತ್ತೆ. ಗಿಡ ಮೇಲೆ ಇಟ್ಬಿಟ್ಟು ಹಾಕಬೇಕು. ಆದರೆ ಇದು ಸ್ವಲ್ಪ ಜಾಸ್ತಿನೇ ಹೈಟ್ ಆಯಿತು, ಹಂಗಾಗಿ 2 ಇಡಿಯಷ್ಟು ಮಣ್ಣು ತೆಗೆದ್ಬಿಟ್ಟಿದ್ದೀನಿ ನಾನು. ನೋಡಿ, ಇನ್ನಿಷ್ಟು ಮಣ್ಣು ಮಿಕ್ಕಿದೆ. ಇದನ್ನೆಲ್ಲ ಇದಕ್ಕೆ ಹಾಕ್ಬಿಟ್ಟು ಪೂರ್ತಿ ಹಾಕ್ಬಿಟ್ಟು ನೀರು ಹಾಕ್ತೀನಿ. ಇದೆಲ್ಲ ನೆಕ್ಸ್ಟು ಹೇಗೆ ಬಂತು ಅಂತ ನಾನು ನಿಮಗೆ ನೆಕ್ಸ್ಟು ವಿಡಿಯೋದಲ್ಲಿ ಅಪ್ಡೇಟ್ ಕೊಡ್ತೀನಿ. ಫುಲ್ಲು ಗಿಡಗಳೆಲ್ಲ ತೆಗೆದ್ಬಿಟ್ಟು ಅರೇಂಜ್ ಮಾಡ್ಕೋಬೇಕು ಗಿಡಗಳನ್ನ. ಸುಮಾರು ಖಾಲಿ ಪಾಟ್ ಇದೆ. ನಾನು ವಿಡಿಯೋ ಹಾಕೋವಾಗ ನಿಮ್ಗೆ ಮುಂಚೆ ತೋರಿಸ್ತೀನಿ ಫಸ್ಟು ಹೇಗಿತ್ತು, ಆಮೇಲೆ ಹೇಗೆ ಅರೇಂಜ್ ಮಾಡಿಕೊಂಡೆ ಅಂತ. ಇವಾಗ ಸದ್ಯಕ್ಕಿದ್ದು ನಾನು ಅರಿಶಿನ ಹಾರ್ವೆಸ್ಟ್ ಮಾಡಿದ ದಿವಸನೇ ಇವೆರಡನ್ನೂ ರೀಪಾಟ್ ಮಾಡ್ಕೊಂಡಿದ್ದೀನಿ. ಯಾಕಂದರೆ ಮಣ್ಣು ಇತ್ತಲ್ವ, ಹಂಗಾಗಿ ಈಗಲೇ ಪಾಟು ಖಾಲಿ ಇದ್ದಿದ್ದರಿಂದ ಇವಾಗಲೇ ರೀಪಾಟ್ ಮಾಡಿ ಇಟ್ಬಿಟ್ರೆ ಸಮ್ಮರ್ಗೆಲ್ಲ ತುಂಬ ಚೆನ್ನಾಗಿ ಹೈಬಿಸ್ಕಸ್ ಫ್ಲವರಿಂಗ್ ಕೊಡುತ್ತೆ. ಈಗ ರೀಪಾಟ್ ಮಾಡೋ ಟೈಮೋ ಇಲ್ವೋ ನನಗೆ ಗೊತ್ತಿಲ್ಲ. ಯಾಕಂದರೆ ನನಗೆ ಅನುಕೂಲ, ಗಾರ್ಡನ್ ವರ್ಕ್ ಮಾಡೋಕ್ಕೆ ನನಗೆ ಅನುಕೂಲ ಆದಾಗ ನಾನು ವರ್ಕ್ ಮಾಡ್ಕೊಂಡಿದ್ದೀನಿ. ನೋಡಿ, ಇನ್ನೂ ಇಷ್ಟು ಮಣ್ಣು ಮಿಕ್ಕಿದೆ. ಗೊಬ್ಬರದ್ದು ಇನ್ನೊಂದು ಸ್ವಲ್ಪ ಇದೆ ಇನ್ನೊಂದು ಬಾಕ್ಸಲ್ಲಿ. ಅದಕ್ಕೇ ಬಕೆಟ್ಗೆ ನಾನು ತುಂಬಿಡ್ತೀನಿ ಮಣ್ಣು ಗೊಬ್ಬರ ಎಲ್ಲ ಮಿಕ್ಸ್ ಮಾಡಿ. ನೋಡಿ, ಇಷ್ಟು ನೋಡಿ. ಇದು ಆಗಲೇ ನೀವು ನೋಡ್ಬೋದು, ಚಿಕ್ಕ ಚಾಕ್ಲೇಟ್ ಡಬ್ಬದಲ್ಲೇನೆ ಎಷ್ಟು ದೊಡ್ಡ ಗಿಡ ಆಗಿದೆ. ಇದಾಗಲೇ 2 ಸತಿ ಹೂವು ಬಿಟ್ಟು ತಿರ್ಗಾ ಇನ್ನೊಂದು ಸತಿ ಮೊಗ್ಗಾಗ್ತಾ ಇದೆ. ಅಷ್ಟೇ ಫ್ರೆಂಡ್ಸ್, ಇವತ್ತಿನ ವಿಡಿಯೋ. ಯಾರ್ಯಾರಿಗೆಲ್ಲ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ. ಏನು ಅನ್ನಿಸ್ತು ವಿಡಿಯೋ ನೋಡಿಬಿಟ್ಟು ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.